ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಬೀಳೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಪ್ರತಿದಿನ ಬಿಎಂಟಿಸಿಯಿಂದ ಈ ರೀತಿ ಅಪಘಾತವಾಗಿದೆ ಅನ್ನೋ ಸುದ್ದಿ ಬರದೇ ಇದ್ರೆ ನೆಮ್ಮದಿನೇ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿ ಅವಘಡಗಳಿಗೆ ಬಿಎಂಟಿಸಿ ಚಾಲಕರು ಕಾರಣಕರ್ತರಾಗ್ತಿದ್ದಾರೆ. ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ. ತಾವರೆಕೆರೆ ನಿಲ್ದಾಣದಲ್ಲಿ ವ್ಯಕ್ತಿಗೆ ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದಿದೆ. AK7024 ನಂಬರ್ನ ಬಸ್ ಡಿಕ್ಕಿಯಾಗಿದೆ. ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ವ್ಯಕ್ತಿ ನೆರಳಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣವೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಗಡಿ ಖಾಸಗಿ ಆಸ್ಪತ್ರೆಯಲ್ಲಿ ಅಪಘಾತಕ್ಕೀಡಾದಂತಹ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಕಳೆದ ಒಂದು ವಾರದಿಂದ ಬಿಎಂಟಿಸಿ ಅಪಘಾತಗಳು ನಡೀತಾನೆ ಇದೆ. 4 ದಿನದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು ಮತ್ತೊಂದು ಅದಕ್ಕೆ ಆಡ್. ಈ ವ್ಯಕ್ತಿಯ ಸ್ಥಿತಿ ತುಂಬ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ತಲೆಗೆ ಪೆಟ್ಟು ಬಿದ್ದಿದೆ, ತೀವ್ರ ರಕ್ತಸ್ರಾವವಾಗಿದೆ, ರಕ್ತ ಹೋಗಿದೆ, ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾರೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭರವಸೆನೇ ಇಲ್ಲ. ಯಾಕೆ ಈ ರೀತಿ ಅನಾಹುತ ಆಗ್ತಿದೆ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಗಮನಿಸ್ತಾ ಇದ್ದೀವಿ, ಕಳೆದ ಕೆಲ ದಿನಗಳಿಂದ ಪ್ರತಿನಿತ್ಯ ಬಿಎಂಟಿಸಿಯಿಂದ ಅಪಘಾತ ಆಗಿದೆ. ಅಲ್ಲಿ ಇವ್ರು ಸಾವನ್ನಪ್ಪಿದ್ದಾರೆ, ಇಲ್ಲಿ ಇವ್ರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿನೇ ಬರ್ತಾ ಇದೆ. ಇವತ್ತು ಕೂಡ ಅದೇ ರೀತಿಯ ಒಂದು ಅನಾಹುತ. ಇಷ್ಟೊತ್ತಿಗಾಯ್ತು, ಹೇಗಾಯ್ತು, ಯಾರ ನಿರ್ಲಕ್ಷ್ಯ ಅಂತ ಕಿರಣ್? ದಿನದಿಂದ ದಿನಕ್ಕೆ ರಾಜಧಾನಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಿಂದ ಈಗಾಗಲೇ ಕೂಡ ಅಪಘಾತಗಳು ಸಂಭವಿಸ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ಕೂಡ 7:55ಕ್ಕೆ KR ಮಾರ್ಕೆಟ್ಗೆ ಸಂಚಾರ ಮಾಡ್ತಿದ್ದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಸು ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಈಗಾಗಲೇ ಕೂಡ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿರುವಂತದ್ದು. ಆತನ ತಲೆಗೆ ತೀವ್ರವಾದಂತಹ ಪೆಟ್ಟಾಗಿರುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ಈಗಾಗಲೇ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಬಿಎಂಟಿಸಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಯಾರ ತಪ್ಪು ಏನು ಅನ್ನೋದನ್ನ ಈಗಾಗಲೇ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಬಿಎಂಟಿಸಿ ಬಸ್ ನಲ್ಲಿದ್ದಂತಹ CCTVಯನ್ನ ಪರಿಶೀಲನೆಯ ನಂತರದಲ್ಲಿ ಆತನ ಅಂದ್ರೆ ಏನು ಈ ಪ್ರಯಾಣಿಕ ಏನಿದ್ದ ಆತನ ತಪ್ಪ ಅಥವಾ ಬಿಎಂಟಿಸಿ ಡ್ರೈವರ್ ತಪ್ಪ, ಯಾರ ತಪ್ಪು ಅನ್ನುವಂಥದ್ದು ಸದ್ಯಕ್ಕೆ ತಿಳಿಬೇಕಾಗಿರುವಂತದ್ದು. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.